ಬ್ರಿಟಿಷರ ಆಳ್ವಿಕೆಯಲ್ಲಿ ಸಿಲುಕಿ ಸಂಕಷ್ಟದಲ್ಲಿದ್ದಾಗ ನಮ್ಮ ಹಿರಿಯರು ಅನೇಕರು ಇವರ ವಿರುದ್ಧ ಹೋರಾಡಿದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ನಾಗಠಾಣ ಶಾಸಕ ಸ್ಥಳೀಯ ಶ್ರೀ ಸಂಗಮೇಶ್ವರ ಕಾಲೇಜು ಆವರಣದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ನಡೆದ ಸ್ವಾತಂತ್ರ್ಯೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ನಾವು ಇಂದು ಶ್ರಮಿಸಬೇಕು ಎಂದು ತಿಳಿಸಿದರು. ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಸಂಜಯ್ ಇಂಗ್ಳೆ ಅವರು ಮಾತನಾಡಿದರು. ಗೌರವ ವಂದನೆಯನ್ನು ಸಲ್ಲಿಸಲು ವಿವಿಧ ತಂಡಗಳಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪಥಸಂಚಲನಕಾರರನ್ನು ಈ ಪಥಸಂಚಲನ ವೀಕ್ಷಣೆ ಮಾಡಲಿಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಹಾಗೂ ಮಾನ್ಯ ಶಾಸಕರು ವಿವಿಧ ತಂಡಗಳನ್ನು ಪಥಸಂಚಲನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ನೀವು ಒಬ್ಬನೇ ಗಳಲ್ಲೂ ಗಣನೀಯ ಒಂದು ಸಾಧನೆಯನ್ನು ಮಾಡಿ ವಿಶ್ವದ ಒಂದು ಬಹುದೊಡ್ಡ ಒಂದು ಶಕ್ತಿಯಾಗಿ ಹೊರಹೊಮ್ಮಿ ವಿಶ್ವದ ಗಮನ ಸೆಳೀತಾ ಇದೆ. ತಮಗೆಲ್ಲ ಗೊತ್ತಿರಬೇಕು, ಇವತ್ತು ಭಾರತ ದೇಶದ 4ನೆಯ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದಂಥ ದೇಶ ನಮ್ಮ ರಾಷ್ಟ್ರ ಭಾರತ. ಅದೇ ರೀತಿಯಾಗಿ ವಿಶ್ವದ 2ನೇ ಅತಿ ದೊಡ್ಡ ಸೈನಿಕರನ್ನು ಹೊಂದಿದ್ದ ದೇಶ ಯಾವುದಾದ್ರೆ ಅದು ನಮ್ಮ ಭಾರತ ದೇಶ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಇಂಥ ಒಂದು ಪುಣ್ಯಭೂಮಿಯಲ್ಲಿ ಜನ್ಮ ತಾಳಿದ ನಾವು ನೀವೆಲ್ಲರೂ ಪುಣ್ಯವಂತರೇ ಅಂತ ಹೇಳಿ ಭಾವಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಇಂಥ ನಮ್ಮ ಭಾರತ ದೇಶದ ನೆಲ, ಜಲ, ಸಂಸ್ಕೃತಿ, ಆ ಪರಂಪರೆ, ಆ ರಕ್ಷಣೆ ಮಾಡೋದ ಕರ್ತವ್ಯ ನಮ್ಮ ಎಲ್ಲ ಯುವಕರಲ್ಲಿ, ನಮ್ಮ ಭಾರತ ಪ್ರಜೆಗಳಲ್ಲಿ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಈ ವರ್ಷ ನಮ್ಮ ನಾಡಿನಾದ್ಯಂತ ಒಂದು ಬರಗಾಲದ ಛಾಯೆ ಕೂಡ ಆವರಿಸಿದೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ರೈತ ಸಮುದಾಯದವರು ಕೂಡ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ. ನಮ್ಮ ಎಲ್ಲ ರೈತ ಸಮುದಾಯಕ್ಕೆ ಅವರ ಆತ್ಮಸ್ಥೈರ್ಯವನ್ನು ತುಂಬುವಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ. ಇಂಥ ಒಂದು ಭಾರತದ ಪರಂಪರೆಯನ್ನು, ಸಂಸ್ಕೃತಿಯನ್ನು, ಹಾಗೆಯೇ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಬಲಿದಾನವನ್ನು ನೀಡಿದಂಥ ಅನೇಕ ಮಹಾರಾಷ್ಟ್ರ ಪುರುಷರಿಗೆ ಮತ್ತೊಮ್ಮೆ ನಾವು ನೀವೆಲ್ಲರ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ನಾವು ನಮ್ಮ ದೇಶದ ಸಂಸ್ಕೃತಿಗೆ, ನಮ್ಮ ಸಂವಿಧಾನದ ಆಶಯಗಳಿಗೆ ತಕ್ಕವರಾಗಿ ನಾವು ನೀವೆಲ್ಲರೂ ಒಂದಾಗಿ ಈ ರಾಷ್ಟ್ರವನ್ನು ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಕ್ಕೆ ನಾವು ನೀವೆಲ್ಲರೂ ಪಣ ತೊಡೋಣಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ಕಾರ್ಯಕ್ರಮದಲ್ಲಿ ಅನೇಕ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯದಲ್ಲಿ ತಮ್ಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶಿಕ್ಷಕರು, ಗುರುಗಳು, ಗುರುಮಾತೆಯರಿಗೆ ಈಗ ಈ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಧ್ವಜಾರೋಹಣ ನಂತರ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ಇಲಾಖೆ ಹಾಗೂ NCC ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಗೌರವ ವಂದನೆಯನ್ನು ಸಲ್ಲಿಸಲು ವಿವಿಧ ತಂಡಗಳಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪಥಸಂಚಲನಕಾರರನ್ನು ಈ ಪಥಸಂಚಲನ ವೀಕ್ಷಣೆ ಮಾಡಲಿಕ್ಕೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಹಾಗೂ ಮಾನ್ಯ ಶಾಸಕರು ವಿವಿಧ ತಂಡಗಳನ್ನು ಪಥಸಂಚಲನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ನೀವು ಒಬ್ಬನೇ ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಅಶೋಕ್ ಕುಮಾರ್ ರಾಠೋಡ್, BO ನಾಗೇಂದ್ರಪ್ಪ H, CPI ಪರಶುರಾಮ್ ಮನ್ಗುಳಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ BK ತಾವಸೆ, ತೋಟಗಾರಿಕೆ ಇಲಾಖೆ ಅಧಿಕಾರಿ ಬಲರಾಮ್ ರಾಠೋಡ್, CDPO ಸಾಹೇಬಗೌಡ, ಜುಂಜಾರವಾಡ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ದೋತ್ರೆ ಸೇರಿದಂತೆ ಅನೇಕರು ಹಾಜರಿದ್ದರು.
ಲಕ್ಷ್ಮಣ ಶಿಂದೆ, RJ32 ಕನ್ನಡ ನ್ಯೂಸ್, ಚಡ್ಚಣ.